ಹೇಜಲ್ವುಡ್ ಇವರನ್ನು ಕ್ರಿಕೆಟ್ ಲೋಕದ ನೋಬಲ್ ಆಸಿ ಅಥವಾ ಆಧುನಿಕ ಕ್ರಿಕೆಟ್ನ ಗ್ಲೇನ್ ಮೆಕ್ಗ್ರಾತ್ ಎಂದು ಕರೆಯಲಾಗುತ್ತದೆ. ವೇಗದ ಬೌಲರ್ ಮೈದಾನಕ್ಕಿಳಿದರೆ ಬ್ಯಾಟರ್ಗಳಿಗೆ ರನ್ ಹೊಡೆಯುವುದು ಹಾಗಿರಲಿ ಚೆಂಡನ್ನು ಮುಟ್ಟುವುದೇ ಕಷ್ಟವಾಗುತ್ತದೆ. ಜೋಶ್ ಹೇಜಲ್ವುಡ್ ಲೈನ್ ಅಂಡ್ ಲೆಂತ್ನ ಅಧಿಪತಿ. ಒಂದು ನ್ಯೂ ಸೌತ್ ವೇಲ್ಸ್ನ ಹಳ್ಳಿ ಹುಡುಗ, ದ ಕಂಟ್ರಿ ಬಾಯ್. ಜನನ ಜನವರಿ 8, 1991 ರಂದು ಬೆಂಡೆಮೀರ್ ಎಂಬ ಸಣ್ಣ ಹಳ್ಳಿಯಲ್ಲಿ. ಹೇಜಲ್ವುಡ್ ಬೆಳೆದದ್ದು ತುಂಬಾ ಸರಳ ಪರಿಸರದಲ್ಲಿ. ಬಾಲ್ಯದಲ್ಲಿ ಅವರು ತಮ್ಮ ಸಹೋದರನ ಜೊತೆ ಗಂಟೆಗಟ್ಟಲೆ ಅಭ್ಯಾಸ ಮಾಡುತ್ತಿದ್ದರು. ಕೇವಲ 17ನೇ ವಯಸ್ಸಿನಲ್ಲಿ ನ್ಯೂ ಸೌತ್ ವೇಲ್ಸ್ ಪರ ಪದಾರ್ಪಣೆ ಮಾಡಿ ಆ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ವೇಗದ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2. ಮೆಕ್ಗ್ರಾತ್ರ ಪ್ರತಿರೂಪ, ದಿ ಮಾಡರ್ನ್ ಡೇ ಮೆಕ್ಗ್ರಾತ್. ಹೇಜಲ್ವುಡ್ ಅವರ ಬೌಲಿಂಗ್ ಶೈಲಿ ಆಸ್ಟ್ರೇಲಿಯಾದ ದಂತಕಥೆ ಗ್ಲೇನ್ ಮೆಕ್ಗ್ರಾತ್ ರನ್ನು ನೆನಪಿಸುತ್ತದೆ. ಒಂದೇ ಜಾಗದಲ್ಲಿ ಗುಡ್ ಲೆಂತ್, ಸತತವಾಗಿ ಚೆಂಡನ್ನು ಎಸೆಯುವ ಅವರ ತಾಳ್ಮೆ ಅದ್ಭುತ. ಇವರು ಬೌಲಿಂಗ್ ಮಾಡುವಾಗ ಬ್ಯಾಟರ್ಗಳಿಗೆ ಯಾವುದೇ ಫ್ರೀ ಬಿ ಸಿಗುವುದಿಲ್ಲ. ಇದೇ ಕಾರಣಕ್ಕೆ ಇವರನ್ನು ಬೆಂಡಿಟ್ ಬ್ರೂಸ್ ಎಂದು ಕರೆಯಲಾಗುತ್ತದೆ. 3. ಆರ್ಸಿಬಿ ಮತ್ತು ಹೇಜಲ್ವುಡ್. ಹೇಜಲ್ವುಡ್ ಸೈಲೆಂಟ್ ಅಸಾಸಿನ್. ಐಪಿಎಲ್ನಲ್ಲಿ ಹೇಜಲ್ವುಡ್ ಸಿಎಸ್ಕೆ ಪರವಾಗಿ ಮಿಂಚಿದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡಕ್ಕೆ ಬಂದ ಮೇಲೆ ಅವರ ಹವಾ ಹೆಚ್ಚಾಯಿತು. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಂತಹ ಚಿಕ್ಕ ಸ್ಟೇಡಿಯಂನಲ್ಲಿ ಕೂಡ ರನ್ ನಿಯಂತ್ರಿಸಿ ವಿಕೆಟ್ ಕೀಳುವ ಇವರ ಕಲೆಗೆ ಆರ್ಸಿಬಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. 2026 ಸೀಸನ್ನಲ್ಲೂ ಇವರು ತಮ್ಮ ನಿಖರ ಬೌಲಿಂಗ್ ಮೂಲಕ ಬ್ಯಾಟರ್ಗಳನ್ನು ಕಟ್ಟಿಹಾಕುತ್ತಿದ್ದಾರೆ. 4-3 ಫಾರ್ಮ್ಯಾಟ್ನ ನಂಬರ್ 1 ಬೌಲರ್. ಹೇಜಲ್ವುಡ್ ಅವರ ವಿಶೇಷತೆ ಎಂದರೆ ಅವರು ಟೆಸ್ಟ್, ಏಕದಿನ ಮತ್ತು T23 ಫಾರ್ಮ್ಯಾಟ್ಗಳಲ್ಲಿ ಐಸಿಸಿ ಶ್ರೇಯಾಂಕದಲ್ಲಿ ಅಗ್ರಸ್ಥಾನಕ್ಕೇರಿದ ವಿಶ್ವದ ಕೆಲವು ಬೌಲರ್ಗಳಲ್ಲಿ ಒಬ್ಬರು. ಅವರು ಕೇವಲ ಟೆಸ್ಟ್ ಬೌಲರ್ ಎಂಬ ಟೀಕೆಗಳಿಗೆ T20 ವಿಶ್ವಕಪ್ ಗೆಲ್ಲುವ ಮೂಲಕ ಉತ್ತರ ನೀಡಿದರು. 5. ಸೈಲೆಂಟ್ ಕಿಲ್ಲರ್ ವ್ಯಕ್ತಿತ್ವ. ಮೈದಾನದಲ್ಲಿ ಸ್ಲೆಡ್ಜಿಂಗ್ ಜಗಳ ಮಾಡುವುದು ಆಸ್ಟ್ರೇಲಿಯನ್ನರ ಗುಣ. ಆದರೆ ಹೇಜಲ್ವುಡ್ ಇದಕ್ಕೆ ಅಪವಾದ. ಅವರು ಸೌಮ್ಯ ಸ್ವಭಾವದವರು, ಹೆಚ್ಚಾಗಿ ಮಾತನಾಡುವುದಿಲ್ಲ. ಅವರ ಬಾಲ್ ಮಾತ್ರ ಮಾತನಾಡುತ್ತದೆ. ವಿಕೆಟ್ ಪಡೆದಾಗಲೂ ಅವರು ತುಂಬಾ ಸಂಯಮದಿಂದ ಸಂಭ್ರಮಿಸುತ್ತಾರೆ. ನ್ಯೂ ಮೆಕ್ಗ್ರಾತ್ ಎಂದು ಕರೆಯಲು ಕಾರಣವೇನು? ಕ್ರಿಕೆಟ್ ಲೋಕದಲ್ಲಿ ಗ್ಲೇನ್ ಮೆಕ್ಗ್ರಾತ್ ಎಂದರೆ ಶಿಸ್ತಿನ ಬೌಲಿಂಗ್ಗೆ ಹೆಸರುವಾಸಿ. ಹೇಜಲ್ವುಡ್ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಇವರು ಒಂದು ಓವರ್ನ 6 ಎಸೆತಗಳನ್ನು ಒಂದೇ ಇಂಚಿನ ಜಾಗದಲ್ಲಿ ಗುಡ್ ಲೆಂತ್ ಬೀಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಬ್ಯಾಟರ್ಗಳಿಗೆ ರನ್ ಹೊಡೆಯಲು ಜಾಗವೇ ಕೊಡದ ಇವರ ಈ ಕಲೆಗೆ ಇಡೀ ವಿಶ್ವವೇ ಬೆರಗಾಗಿದೆ. 2024 ಮತ್ತು 2025 ಟೆಸ್ಟ್ ಸರಣಿಗಳಲ್ಲಿ ಇವರು ತೋರಿಸಿದ ತಾಳ್ಮೆ ಇದಕ್ಕೆ ಸಾಕ್ಷಿ. 2. ಆರ್ಸಿಬಿ ಅಭಿಮಾನಿಗಳ ಜೋಶ್, ದಿ ಆರ್ಸಿಬಿ ಕನೆಕ್ಷನ್. ಐಪಿಎಲ್ನಲ್ಲಿ ಹೇಜಲ್ವುಡ್ ಸೈಲೆಂಟ್ ಆಗಿ ಬಂದು ವಿಕೆಟ್ ಕಿತ್ತು ಹೋಗುವ ಸೈಲೆಂಟ್ ಅಸಾಸಿನ್. ಚಿನ್ನಸ್ವಾಮಿ ಮೈದಾನದಂತಹ ಸಣ್ಣ ಸ್ಟೇಡಿಯಂನಲ್ಲಿ ಬೌಂಡರಿ ನಿಯಂತ್ರಿಸುವುದು ಕಷ್ಟ. ಆದರೆ ಹೇಜಲ್ವುಡ್ ತಮ್ಮ ಎತ್ತರವನ್ನು 6 ಅಡಿ 5 ಇನ್ ಬಳಸಿ ಎಸೆಯುವ ಬೌನ್ಸರ್ಗಳು ಬ್ಯಾಟರ್ಗಳಿಗೆ ತಲೆನೋವಾಗಿವೆ. 2026 ಸೀಸನ್ನಲ್ಲಿ ಆರ್ಸಿಬಿ ಪರವಾಗಿ ಇವರು ಪವರ್ ಪ್ಲೇನಲ್ಲಿ ನೀಡುತ್ತಿರುವ ಬ್ರೇಕ್ ಥ್ರೋಗಳು ತಂಡಕ್ಕೆ ದೊಡ್ಡ ಆಸ್ತಿಯಾಗಿವೆ. 3. T20 ವಿಶ್ವಕಪ್ ಗೆಲ್ಲಿಸಿದ ಜಾದೂಗಾರ. ಹಲವರು ಇವರನ್ನು ಬರೀ ಟೆಸ್ಟ್ ಬೌಲರ್ ಎಂದು ಅಂದುಕೊಂಡಿದ್ದರು. ಆದರೆ 2021 T20 ವಿಶ್ವಕಪ್ ಫೈನಲ್ನಲ್ಲಿ ಇವರು ತೋರಿದ ಪ್ರದರ್ಶನ ಎಲ್ಲರ ಬಾಯಿ ಮುಚ್ಚಿಸಿತು. ಕೇವಲ 16 ರನ್ ನೀಡಿ 3 ಪ್ರಮುಖ ವಿಕೆಟ್ ಪಡೆದ ಹೇಜಲ್ವುಡ್ ಆಸ್ಟ್ರೇಲಿಯಾ ಮೊದಲ ಬಾರಿಗೆ T20 ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅಂದಿನಿಂದ ಇವರು ಶಾರ್ಟರ್ ಫಾರ್ಮ್ಯಾಟ್ನಲ್ಲೂ ನಂಬರ್ 1 ಬೌಲರ್ ಆಗಿ ಬೆಳೆದರು. ಬೆಳಗಿನ ಜಾವ 4:17 ವಯಸ್ಸಿನಲ್ಲೇ ಇತಿಹಾಸ ಬರೆದ ಬಾಲಕ. ಹೇಜಲ್ವುಡ್ ಎಷ್ಟು ಪ್ರತಿಭಾವಂತ ಎಂದರೆ ಅವರು ಕೇವಲ 17 ವರ್ಷದವರಿದ್ದಾಗ ನ್ಯೂ ಸೌತ್ ವೇಲ್ಸ್ ತಂಡಕ್ಕೆ ಆಯ್ಕೆಯಾದರು. ಆ ತಂಡದ ಇತಿಹಾಸದಲ್ಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಪದಾರ್ಪಣೆ ಮಾಡಿದ ಮೊದಲ ವೇಗದ ಬೌಲರ್ ಇವರು. ಅಂದೇ ಇವರನ್ನು ಆಸ್ಟ್ರೇಲಿಯಾದ ಭವಿಷ್ಯದ ತಾರೆ ಎಂದು ಗುರುತಿಸಲಾಗಿತ್ತು. 5. ಪ್ರಸ್ತುತ ಸ್ಥಿತಿ 2026 ಅಪ್ಡೇಟ್. 2026 ಹೊತ್ತಿಗೆ ಹೇಜಲ್ವುಡ್ ವಿಶ್ವದ ಅತ್ಯಂತ ಫಿಟ್ ಬೌಲರ್ಗಳಲ್ಲಿ ಒಬ್ಬರು. ಯಾವುದೇ ವಿವಾದಗಳಿಲ್ಲದೆ ಸ್ಲೆಡ್ಜಿಂಗ್ ಮಾಡದೆ ಕೇವಲ ಚೆಂಡಿನ ಮೂಲಕವೇ ಉತ್ತರ ನೀಡುವ ಇವರ ಶೈಲಿ ಯುವ ಕ್ರಿಕೆಟಿಗರಿಗೆ ಮಾದರಿಯಾಗಿದೆ. ಇವರನ್ನು ಜೆಂಟಲ್ಮನ್ ಆಫ್ ಫಾಸ್ಟ್ ಬೌಲಿಂಗ್ ಎಂದು ಕರೆಯಲಾಗುತ್ತದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.